ನಮಸ್ಕಾರ. ಒಂದು ಸಣ್ಣ ಗೊಂದಲಮಯ ಗಣಿತ ಆಗಿದ್ದ ವಿವರಣೆ ಹೇಳ್ತಿ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ರಾಯರಿದ್ದು ಕಿರಾಣಿ ಅಂಗಡಿ ಇತ್ತು. ಒಬ್ಬವ ಸಾಮಾನು ತಪ್ಪಲು ಹೋದ. ಚಿಲ್ಲರೆ ಅದು ಇದು ಎಲ್ಲ ಸೇರಿ ಒಂದು ಸಾಮಾನು ಕಟ್ಕೊಂಡ 70 ರೂಪಾಯಿ ಸಾಮಾನು ಆಯ್ತು. 70 ರೂಪಾಯಿ ಸಾಮಾನು ತಗೊಂಡವ ಒಂದು 100 ರೂಪಾಯಿ ಕೊಟ್ಟು ರಾಯರಿಗೆ ಕೊಟ್ಟ. ಆ ರಾಯರ ಕೈಯಲ್ಲಿ ಚಿಲ್ಲರೆ ನೋಟಿತ್ತಿಲ್ಲ. ಆಗ ಅವರು ಅಲ್ಲೇ ಪಕ್ಕದಲ್ಲಿ ಒಂದು ಶೆಟ್ರ ಅಂಗಡಿ ಇತ್ತು. ಇವು ಕೊಟ್ಟ ನೋಟ ಶೆಟ್ರ ಅಂಗಡಿಗೆ ಹೋಗಿ ಕೊಟ್ಟು 10 ರೂಪಾಯಿ ನೋಟು ಅವ್ರು 10 ಕೊಟ್ಟರು. ಆ ಚಿಲ್ಲರೆ ತಗೊಬಂದು ಇವ 30 ರೂಪಾಯಿನ ವಾಪಸ್ ಕೊಟ್ಟ. ಕಡೆಗೆ ಅವನು ಸಾಮಾನು ತಗೊಂಡ 30 ರೂಪಾಯಿ ದುಡ್ಡು ಚಿಲ್ಲರೆ ತಗೊಂಡ ಅವ ಗಂಟು ಕಟ್ಕೊಂಡು ನಡೆದು ಬಿಟ್ಟವ. ಎಲ್ಲಿ ಯಾವುದೋ ಬರೋ ನಡೆದು ಬಿಟ್ಟ. ಕಡೆ ಸ್ವಲ್ಪ ಹೊತ್ತಿನ ಮೇಲೆ ಪಕ್ಕದ ಅಂಗಡಿ ಶೆಟ್ರು ಈ ನೋಟೆಲ್ಲ ಒಳಗಿಡಕ್ಕಾದ್ರೆ ಹೀಗೆಲ್ಲ ಇವು ಕೊಟ್ಟು ನೋಟು ತಗೊಂಡು ಹಿಂಗೆ ನೋಡಮಟ್ಟವ ಕಳ್ಳ ನೋಟು. ಅವ್ರಿಗೆ ಇದು ನಡೀತಿಲ್ಲ, ಇದು ಕಳ್ಳ ನೋಟು. ಯಾರು ಅಚ್ಚೋದಿ ಪಕ್ಕದ ರಾಯರ ಬರೀ ಕೊಟ್ಟಿಗೆ ಹೋಯ್ರು, ಅವ್ರು ಕೊಟ್ಟು ನೋಟು ಅಂತೇಳಿ ಅವ್ನು ಸೀದಾ ವಾಪಸ್ ಬಂದು ಈಚೆ ಓದಿ ರಾಯರ ಅಂಗಡಿ ಕೈಲಿ ನೋಡಿ, ನೀವು ದಣಿಗೆ ಕೊಟ್ಟಿಗೆ ಬಂದಿದ್ದೀರಿ, ಆದರೆ ಇದು ನೋಟು ಕಳ್ಳ ನೋಟು ಆಗೋಯ್ತು, ನೀವು ಮೋಸ ಬಿದ್ದು ಬಿಟ್ರಿ, ನೀವು ನೋಡಲೇ ಇಲ್ಲ, ಈ ನೋಟ ನಡೆಯುವುದಿಲ್ಲ, ನಂಗೆ ನೋಟು ವಾಪಸ್ ಕೊಡಿ, ನಿಮ್ಗೆ ದಯವಿಟ್ಟುಗಳಿ ಅಂತಂದರು. ಹಾಗೆ ಇವನು ತಿರ್ಸಿ ಮರ್ಚಿ ಎಲ್ಲ ನೋಡ್ತಾ ಹೌದು ಕಳ್ಳ ನೋಟೆ ನಡೀತೇ ಇದೆ. ಆವಾಗ ಅವರು ವಿಚಾರಕ್ಕೆ ಬಿಟ್ಟರು, ತಡೀರಿ ಒಂದು ನಿಮಿಷ, ಬರೀ ಸಾಮಾನು ತಗೊಂಡು ಹೋಜ, ಮತ್ತು ಇಲ್ಲೆಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾ ನೋಡ್ತಾ ಅಂತೇಳಿ ಒಂದು 5 ನಿಮಿಷ ಕೂತ್ಗಳಿಗೆ ಹೇಳಿಕ್ಕೆ ಅಲ್ಲೇ ಯಾಕೆ ಹೋದ. ಹೋದ್ರೆ ಹೋಗಿಲ್ಲ, ಯಾವರವನ ಎಲ್ಲಿಯವನ ಇವ್ರು ಯಾರಿಗೂ ಪರಿಚಯನೂ ಇಲ್ಲ. ಅವನ ಗಾಡಿ ಹತ್ತಿ ನಡೆದಿದ್ದ. ಕಡೆಗೆ ಇವರು ಬಂದವರು ಅವನು ಚಿಲ್ಲರೆ ದುಡ್ಡು ಕೊಡೋಕ್ಕಾಗಲಿ ಅಂದು ತನ್ನ ಕೈಲಿದ್ದ ಬಾಕಿ ಒಟ್ಟು ಮಾಡಿ ಅವನಿಗೆ 100 ರೂಪಾಯಿ 10 ರೂಪಾಯಿ ಒಟ್ಟು ಕೊಟ್ಟು ಕಳಿಸೋದು. ಅದರಲ್ಲಿ ಅವ ಕೊಟ್ಟು 100 ರೂಪಾಯಲ್ಲಿ 30 ರೂಪಾಯಿ ಕೊಟ್ಟರೆ 70 ರೂಪಾಯಿ ಅವ್ನು ಕೊಟ್ಟಿದ್ದು ದುಡ್ಡೇ ಇತ್ತು. ಮತ್ತು 30 ರೂಪಾಯಿ ಬೇರೆ ತನ್ನ ಕಿಸಿಗೆ ತೆಗೆದು ಅವನು 100 ಮಾಡಿ ಕೊಟ್ಟರು. ಅವರು ಅಂಗಡಿ ಹೋದರು. ಇವರಿಗೆ ತಲೆ ಬಿಸಿ ಆಯಿತು. ಇವತ್ತಿನ ವ್ಯಾಪಾರದಲ್ಲಿ ಕಳ್ಳ ನೋಟು ನಡೀತಿಲ್ಲ, 100 ರೂಪಾಯಿ ನೋಟು ಅದು ಹೋಗತ್ತು. ಆಮೇಲೆ 70 ರೂಪಾಯಿ ಸಾಮಾನು ತಗೊಂಡು 170 ರೂಪಾಯಿ ಆಯಿತು. ಮತ್ತು 30 ರೂಪಾಯಿ ನಗದಿ ಕೊಟ್ಟು ಕಳಿಸಿದ್ದಿ 200 ರೂಪಾಯಿ ಆಯಿತು. ಕಡೆ ಮತ್ತು ಅಚ್ಚೆ ಬದಿ ಅಂಗಡಿ ಅವಂಗೆ 70 ರೂಪಾಯಿ ಒಂದೇ ಇತ್ತು. ಮತ್ತು ನಾನು ಬೇರೆ 30 ರೂಪಾಯಿ ತೆಗೆದು ಕೊಟ್ಟು 300 ಮಾಡಿಕೊಟ್ಟೆ. 230 ರೂಪಾಯಿ ಎಷ್ಟು ಒಳಗೆ ಅವ್ರಿಗೆ ಸೂಚಿದ್ದೇ ಇಲ್ಲ. ವಯಸ್ಸಾದವರು ಸಹಜ. ಅಷ್ಟೊತ್ತಿಗೆ 4 ಜನ ಕಾಲೇಜ್ ಹುಡುಗರು ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇದ್ದಿದ್ದ. ಅವರಿಗೆ ದಿನ ಹೋಗ್ತಾರೆ, ಇವರು ಅವರ ಪರಿಚಯನೂ ಇದ್ದು, ತಮ್ಮ ಇಲ್ಲಿ ಬರ್ರೋ ಅಂತಂದರು. ಬಂದ, ಏನಾಯಿತು ರಾಯರು, ಭಾಳ ಸಪ್ಪೆ ಕಾಣ್ತೀರಿ, ತಲೆ ಕೈ ಕೊಟ್ಟು ಕೂತ್ಬಿಟ್ರಲ್ಲ, ಏನಾಯಿತು? ಒಂದು ಸಣ್ಣ ವ್ಯಾಪಾರದಲ್ಲಿ ಸ್ವಲ್ಪ ಮೋಸ ಆಗೋಯ್ತು. ಒಬ್ಬವ ಸಾಮಾನಿಗೆ ಬಂದಿದ್ದ 70 ರೂಪಾಯಿ ಸಾಮಾನು ತಗೊಂಡ 100 ರೂಪಾಯಿ ನೋಟ್ ಕೊಟ್ಟ. ನಾನು ಆ ನೋಟ್ ತಗೊಂಡು ಪಕ್ಕದ ಅಂಗಡಿ ಶೆಟ್ರ ಅಂಗಡಿ ಕೈಲಿ ಹೋಗಿ ಚಿಲ್ಲರೆ ತಗೊಂಡು ಬಂದು ಇವನಿಗೆ 30 ರೂಪಾಯಿ ಕೊಟ್ಟು ಕಳಿಸಿದ್ವಿ. ಕಡೆ ಸ್ವಲ್ಪ ಹೊತ್ತು ಬಂದ್ಕೊಂಡು ಶೆಟ್ರವರು ಇದು ಕಳ್ಳ ನೋಟು ಇದು ನಡೆಯೋದಿಲ್ಲ ರಾಯ್ರೆ, ನಮ್ಮ ನೋಟ್ ನಮಗೆ ಕೊಡಿ, ನಿಮಗೆ ನೀವು ಇಟ್ಕೊಳ್ಳಿ ಅಂತೇಳಿ ಆ 100 ರೂಪಾಯಿ ನೋಟ ವಾಪಸ್ ಹಂಗೆಯೇ ಕೊಟ್ಟಿಗೆ ಹೋದರು. ಅವರೇ 100 ರೂಪಾಯಿ ನೋಟ್ ಕೊಟ್ಟು ಕಳಿಸಿದ್ವಿ. ಆಗಿದ್ದು ವ್ಯವಹಾರ ಇಷ್ಟು. ಈ ವ್ಯವಹಾರದಲ್ಲಿ ಒಟ್ಟು ನನಗೆ ಎಷ್ಟು ನುಕ್ಸಾನ ಆಯ್ತು ಹೇಳಿ ನನಗೆ ಸೂಚಿಸ್ತೇ ಇಲ್ಲ. ಈ ವಯಸ್ಸು ಆಗಿದ್ದಕ್ಕೆ ನೆನಪಿಗೆ ಬರ್ತಿಲ್ಲ. ನಿಂಗೆ ಏನಾದ್ರು ಸ್ವಲ್ಪ ಪ್ರಯತ್ನ ಮಾಡಿ ನನಗೆ ಸ್ವಲ್ಪ ಎಷ್ಟಾಯ್ತು ಸ್ವಲ್ಪ ಸಮಾಧಾನ ಮಾಡಿ ಹೇಳಿ ನೋಡೋಣ ಅಂತಂದರು. ಇವು 3-4 ಜನ ಇದ್ದವು. ಇವ್ರೊಳಗೆ ಶುರು ಮಾಡಿದ. 70 ರೂಪಾಯಿ ಸಾಮಾನು ತಗೊಂಡಿಡ್ದ. ಆಮೇಲೆ 30 ರೂಪಾಯಿ ನಗದಿ ಕೊಟ್ಟಿದ್ದ. ಒಂದು 100 ರೂಪಾಯಿ ಆಯಿತು. ಆಮೇಲೆ ಒಂದು 100 ರೂಪಾಯಿ ಕಳ್ಳ ನೋಟು ಒಬ್ಬವಂದ. ಹೌದು, 200 ರೂಪಾಯಿ ಆಯ್ತಲ್ಲಿ. ಕಡೆ ಮತ್ತೊಬ್ಬವ ಮತ್ತು ಶೆಟ್ರಿಗೆ ಮತ್ತು 70 ರೂಪಾಯಿ ಇತ್ತು ಹತ್ರ ಮತ್ತು 30 ರೂಪಾಯಿ ಕೈ ತೆಕ್ಕೊಟ್ಟನವ, 230 ರೂಪಾಯಿ ಆಯ್ತಲ್ಲ. ಅದು ಹೆಂಗಂತ ಇದು ಹೆಂಗಂತ ಅವ್ರೊಳಗೆ ಸುಮಾರು ಚರ್ಚೆ ಮಾಡ್ಕೊಂಡು ಅವ್ರೊಳಗೆ ಗಲಾಟೆ ಮಾಡಿ ಹಾಕ್ಬಿಟ್ಟ. ಅದೇನು ಮಾಡಿದ್ರು ಬಗೆ ಹರಿದಿಲ್ಲ. ಶೆಟ್ರಿಗೆ ವಿಚಾರ ಬಂತು, ಬೇರೆ ಗಿರಾಕಿ ಬಂದ, ನೀವು ಹೋಗ್ರಿ ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ ಹಾಗೆ ಅಂತೇಳಿ ಅವ್ರು ಕಳಿಸ್ಕೊಟ್ರು. ಇವ್ರು ಬೇರೆ ವ್ಯವಹಾರ ಮಾಡ್ಕೊತಾ ಹೋದ್ರು.
ಅದು ಮನಸ್ಸಲ್ಲಿ ಮಾತ್ರ ಅವರಿಗೆ ರಾತ್ರಿ ನಿದ್ರೆ ಬಂದಿಲ್ಲ. ಎಷ್ಟು ನುಕ್ಸಾನ್ ಆಗ್ತಿರೋದು ಅವ್ರಿಗೆ ಸೂಚಿಸಿದ್ದೇ ಇಲ್ಲ. ಸ್ವಲ್ಪ ಪಾಪ ಏನೋ ಬಡಿಗೆ ರಾಯರು ನಿಮಗೆ ಸ್ವಲ್ಪ ಪ್ರಯತ್ನ ಮಾಡಿ ಅದಕ್ಕೆ ಉತ್ತರ ಹೇಳಿದರೆ ಅವರಿಗೂ ಸಮಾಧಾನ ಆಗ್ತು. ಪ್ರಯತ್ನ ಮಾಡಿ ಹೇಳಿ, ಇಲ್ಲಾಂದರೆ ಮುಂದಿನ ಸಂಚಿಕೆಯಲ್ಲಿ ಆ ಉತ್ತರ ಹಣ ಹೇಳ್ತೀನಿ.